ಮಲೆನಾಡು ಜೈನ್ ಫುಡ್ ಫೆಸ್ಟಿವಲ್ ಸಿದ್ದಾಯಿನಿ ಮಹಿಳಾ ಸಮಾಜ ಸುಂಕದಕಟ್ಟೆ ಮತ್ತು ಸುಹಾಸ್ತಿ ಯುವ ಜೈನ್ ಮಿಲನ್ ಬೆಂಗಳೂರು ಇವರಿಬ್ರು ಸೇರಿ ನಡೆಸ್ಕೊಟ್ಟಂತ ಪ್ರೋಗ್ರಾಮ್. ಇದಕ್ಕೆ ನಮ್ಮ ತಯಾರಿ ಹೇಗಿತ್ತು ಅಂತ ತೋರಿಸ್ತೀನಿ ನೋಡಿ. ನಾವು ಅಕ್ಕಿ ರೊಟ್ಟಿ ಮತ್ತೆ ಮಸಾಲೆ ಮಜ್ಜಿಗೆ ಮಾಡ್ಕೊಂಡು ಹೋಗಿದ್ವಿ. ಅಕ್ಕಿನ ಚೆನ್ನಾಗಿ ನೀರಲ್ಲಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಮತ್ತೆ ಪುಡಿ ಮಾಡಿಸಿ ರೊಟ್ಟಿ ಮಾಡಿದ್ದು. ನಾವು ಒಂದು 50 ರೊಟ್ಟಿ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ವಿ. 50 ರೊಟ್ಟಿ ಮಾಡೋದು ಅಂದ್ರೆ ಏನು ಸುಲಭ ಅಲ್ಲ ಅಲ್ವಾ. ನಾನೊಬ್ಳು ಕೈಲೆ ಅಂತೂ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಮನೆಯವರ ಕಸಿನ್ಸ್ ಕೂಡ ಬಂದಿದ್ರು. ಎಲ್ಲರೂ ಸೇರ್ಕೊಂಡು ಚೆನ್ನಾಗಿ ರೊಟ್ಟಿ ಮಾಡಿದ್ವಿ. ಅಷ್ಟೇ ಎಲ್ಲ ರಂಪನು ಮಾಡ್ಕೊಂಡಿದ್ವಿ. ಆಮೇಲೆ ಎಲ್ಲರೂ ಸೇರ್ಕೊಂಡು ಕ್ಲೀನ್ ಕೂಡ ಮಾಡ್ಕೊಂಡ್ವಿ. ರೊಟ್ಟಿ ಎಲ್ಲ ಮಾಡಿ ಮಾಡಿ ಪೇಪರ್ ಮೇಲೆ ಹಾಕ್ತಾ ಬಂದ್ವಿ. ಎಲ್ಲ ಸ್ವಲ್ಪ ಬಿಸಿ ತಣ್ಣಗಾದ್ಮೇಲೆ ಡಬ್ಬಿಗೆ ತುಂಬಿದ್ವಿ. ಬಿಸಿ ಬಿಸಿನಲ್ಲೇ ತುಂಬಿಟ್ಬಿಟ್ರೆ ಒಂಥರ ಮೆತ್ತಗಾಗ್ಬಿಡುತ್ತೆ ಅಡಿಲಿರೋ ರೊಟ್ಟಿಗಳೆಲ್ಲ. ಅದಕ್ಕೆ ಸ್ವಲ್ಪ ಎಲ್ಲ ತಣ್ಣಗಾಗ್ಲಿ ಅಂತ ಎಲ್ಲ ಪೇಪರ್ ಮೇಲೆ ಹಾಕಿದ್ವಿ. ನೀಟಾಗಿ ತಣ್ಣಗಾದ್ಮೇಲೆ ಎಲ್ಲ ರೊಟ್ಟಿನೂ ತುಂಬಿದ್ವಿ. ನಮ್ಮ ಮನೆಯವ್ರ ಡ್ರಾಮಾ ಗೊತ್ತಿದೆಯಲ್ಲ, ನಾನೇ ರೊಟ್ಟಿ ಮಾಡಿದ್ದು ಅಂತ ಹೇಳು ಅಂತ ಬಂದ್ಬಿಟ್ಟು ಇಲ್ಲಿ ಡ್ರಾಮಾ ಮಾಡ್ತಾ ನಿಂತಿದ್ರು. ಮೂರ್ ರೊಟ್ಟಿ ನೀವೇ ಮಾಡಿ ಹೋಗ್ಬೇಕಾದ್ರೆ ಸ್ವಲ್ಪ ಜೊತೆ ತಿಂದ ಗೊತ್ತಲ್ಲ ಇತ್ತು. ರಂಪ ಎಲ್ಲ ನೋಡಿ ಏನ್ ಮಾಡ್ತೀರಿ ಕಾಣಿಸ್ತಿಲ್ಲ. ನಾಳೆ ವಿಡಿಯೋ ಎಡಿಟ್ ಮಾಡ್ತೀನಿ ಹಾಕ ನಂದ. ಸವಿನವರು ಎಲ್ಲ ರೊಟ್ಟಿನೂ ಎಣಿಸಿ ಡಬ್ಬಿಗೆ ತುಂಬ್ತಾ ಇದ್ರು. ಎಷ್ಟಾಯ್ತು ಅಂತ. 50 ಯಾವಾಗ ಆಗುತ್ತೆ ಅಂತ ಕೌಂಟ್ ಮಾಡ್ತಾ ಇದ್ರು. ಒಬ್ರಿಗೊಬ್ರು ಕಾಮಿಡಿ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ರೊಟ್ಟಿ ಮಾಡಿದ್ದೇ ಗೊತ್ತಾಗ್ಲಿಲ್ಲ. ಅಂತೂ ಇಂತ ಎಲ್ಲ ಮುಗಿಸಿ ಹೊರಟ್ವಿ. STM ಕಲ್ಯಾಣ ಮಂಟಪ ಬಸವನಗುಡಿನಲ್ಲಿ ಇದ್ದಿದ್ದು ಈ ಪ್ರೋಗ್ರಾಮ್. ಗಾಯಕರಾದ ನವೀನ್ ಜಾಂಬ್ಳೆ ಅವರು ಪ್ರಾರ್ಥನೆ ಮಾಡೋದ್ರ ಮೂಲಕ ಶುಭಾರಂಭ ಮಾಡಿಕೊಟ್ರು ಪ್ರೋಗ್ರಾಮ್ಗೆ. ಪೂರ್ತಿ ಕಾರ್ಯಕ್ರಮ ಮುಗಿಯೋರ್ಗು ಅವ್ರು ಹಾಡಿನ ಮೂಲಕನೇ ನಮ್ಮನ್ನು ಎಂಟರ್ಟೈನ್ ಮಾಡಿದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ರಾಜರಾಜೇಶ್ವರಿ ನಗರ ಜೈನ್ ಮಿಲನ್ನ ಕಾರ್ಯದರ್ಶಿಗಳಾದ ಶ್ರೀ ಜಿನೇಂದ್ರಪ್ಪನವರು ಬಂದಿದ್ರು. ಮತ್ತೆ SRF ಡಿಟೆಕ್ಟಿವ್ ಅಂಡ್ ಸೆಕ್ಯೂರಿಟಿ ಏಜೆನ್ಸಿಯ ಮಾಲೀಕರಾದಂತಹ ಶ್ರೀ ಶೀತಲ್ ಕುಮಾರ್ BR ಅವರು ಇದ್ರು. ಮತ್ತೆ ಸಿದ್ದಾಯಿನಿ ಮಹಿಳಾ ಸಮಾಜ ಸುಂಕದಕಟ್ಟೆ ಇದರ ಅಧ್ಯಕ್ಷರಾದಂತಹ ಶ್ರೀಮತಿ ಮಮತಾ ಭರತ್ರಾಜ್ ಅವರು ಇದ್ರು. ಮತ್ತೆ ಸುಹಾಸ್ತಿ ಯುವ ಜೈನ್ ಮಿಲನ್ ಬೆಂಗಳೂರು ಇದರ ಅಧ್ಯಕ್ಷರಾದಂತಹ ವಜ್ರಕುಮಾರ್ ಜೈನ್ ಅವರು ಕೂಡ ಇದ್ರು. ಮತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಅಶೋಕ್ ಕುಮಾರ್ ಅವರು, ಇವರು ಕಾರ್ಕಳ ಜೈನ್ ಮಿಲನ್ನ ಅಧ್ಯಕ್ಷರು. ಮತ್ತು ಶ್ರೀಮತಿ ಪ್ರೇಮಾ ಸುಖಾನಂದ್ ಅವರು, ಇವರು ಜಿನಭಜನೆ ಕೋರ್ ಟೀಮ್ನ ಸದಸ್ಯರು. ಇವರಿಬ್ರು ಕೂಡ ಉದ್ಘಾಟನೆಯನ್ನು ಮಾಡಿದ್ರು. ವೇದಿಕೆ ಮೇಲೆ ಉಪಸ್ಥಿತರಿದ್ದಂತ ಎಲ್ಲ ಗಣ್ಯರು ಕೂಡ ಇವರ ಜೊತೆ ಕೈ ಜೋಡಿಸಿದ್ರು. ಸಿದ್ಧಿಯ ಪಡೆಲೆ ನಿನ್ನೇನು, ಸಿದ್ಧಿಯ ಪಡೆಲೆ ನಿನ್ನೇನು. ಕಾರ್ಯಕ್ರಮ ಉದ್ಘಾಟನೆ ಆದ್ಮೇಲೆ ವೇದಿಕೆ ಮೇಲೆ ನೆರೆದಿದ್ದಂತ ಗಣ್ಯರು ಅವರೆಲ್ಲರೂ ಅವರವರ ಅನಿಸಿಕೆಗಳನ್ನು ಹೇಳ್ಕೊಂಡ್ರು. ಮೊದಲನೇದಾಗಿ ಸುಹಾಸ್ತಿ ಜೈನ್ ಮಿಲನ್ ಅಧ್ಯಕ್ಷರಾದಂತಹ ವಜ್ರಕುಮಾರ್ ಅವರು ಮಾತಾಡಿದ್ರು. ಮತ್ತು ಈ ಇವೆಂಟ್ ನ ಮೇನ್ ಪಿಲ್ಲರ್ ಚಿತ್ತ ಜಿನೇಂದ್ರ ಅವರು ಕೂಡ ಅವರ ಅಭಿಪ್ರಾಯ ಹೇಳಿದ್ರು. ಮತ್ತೆ ಸುಹಾಸ್ತಿ ಜೈನ್ ಮಿಲನ್ ಕಾರ್ಯಕ್ರಮವಾಗಿ ಮುಂದಿನ ದಿನದಲ್ಲಿ ಇರಬಾರದು, ಇದು ಪ್ರೈವೇಟ್ ಎಂಟಿಟಿ ಆಗಿ ನಡ್ಕೊಂಡು ಹೋಗಬೇಕು. ಸಿದ್ದಾಯಿನಿ ಮಹಿಳಾ ಸಮಾಜ ಸುಂಕದಕಟ್ಟೆ ಇದರ ಅಧ್ಯಕ್ಷರಾದಂತಹ ಶ್ರೀಮತಿ ಮಮತಾ ಭರತ್ರಾಜ್ ಅವರು ಕೂಡ ಅವರ ಅಭಿಪ್ರಾಯನ ಹೇಳಿದ್ರು. ಇನ್ನು ಒಳಗಡೆ ಪ್ರೋಗ್ರಾಮ್ ನಡೀತಾ ಇದ್ರೆ ಹೊರಗಡೆ ಇನ್ನು ಊಟಕ್ಕೆ ಯಾವಾಗಪ್ಪ ಚಾಲನೆ ಕೊಡ್ತಾರೆ, ಪ್ರೋಗ್ರಾಮ್ ಯಾವಾಗ ಮುಗಿಯುತ್ತೆ ಅಂತ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ರು. ಒಬ್ರಿಗೊಬ್ರು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಎಲ್ಲ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ನಾವು ಊಟ ಯಾವಾಗಪ್ಪ ಸ್ಟಾರ್ಟ್ ಮಾಡ್ತಾರೆ ಅಂತ ಕಾಯ್ತಾ ಇದ್ವಿ. ಯಾಕೆಂದ್ರೆ 68 ಐಟಮ್ ನಮ್ಮನ್ನ ಕರಿತಾ ಇತ್ತು, ಬನ್ನಿ ಬನ್ನಿ ಅಂತ.
ಜೈನ್ ಮಿಲನ್ ಅವರ ಸೆಕ್ರೆಟರಿ ಮತ್ತೆ ಸಮಯವನ್ನು ಮರ್ಮ ನೀವು ಗೊತ್ತಾ ಇಲ್ಲ ನಿಜ ಗೊತ್ತಿಲ್ಲ ಹೇಳಪ್ಪ ಊರ ಸತೀಶ್ ಅವ್ರ ಮಗ ನಮ್ದು ಕಾರ್ಗಿಲ್ ನಮ್ದು ಕಾರ್ಗಿಲ್ ಅಲ್ಲ ಹಳ್ಳಿ ಆಗಲ್ಲ ಎಲ್ಲರಿಗೂ ಹೇಳಿ ಚಿತ್ರದಿನೇಂದ್ರ ಅವ್ರಿಗೂ ಕೂಡ ಒಂದು ಕಡೆ ಒಂದು ಶಕ್ತಿ ಬರುತ್ತೆ. ನಾವು ಎಲ್ಲ ಜೈನ ಸಮಾಜ ಅಂತೂ ಇಂತೂ ಎಲ್ರದ್ದು ಸ್ಪೀಚ್ ಮುಗಿದ್ಮೇಲೆ ಇಲ್ಲಿ ಕಷಾಯಕ್ಕೆ ರೆಡಿ ಮಾಡ್ತಾ ಇದ್ರು, ವೆಲ್ಕಮ್ ಡ್ರಿಂಕ್ ಆಗಿ ಕೊಡೋದಕ್ಕೆ ಅಂತ ಇಲ್ಲೇ ಬಂದ್ ಮಾಡ್ಕೊಂತಾ ಇದ್ರು. ಮತ್ತೆ ನಾವು ತಂದಿರೋ ಫುಡ್ ನ ಬೇಕಾದ್ರೆ ಬಿಸಿ ಮಾಡ್ಕೊಳ್ಳೋದಾದ್ರೆ ಬಿಸಿ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಇತ್ತು. ಇಲ್ಲಿ ಸೌತೆಕಾಯಿ ಕಡುಬನ್ನ ಬಿಸಿ ಮಾಡ್ತಾ ಇದ್ದಾರೆ. ಇಲ್ಲಿ ಫುಡ್ ಮೆನು ಏನು ಮತ್ತೆ ಅದನ್ನ ಯಾರ್ಯಾರು ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಒಂದು ಲಿಸ್ಟ್ ಹಾಕಿದ್ರು. ಟೋಟಲ್ 68 ಐಟಮ್ಸ್ ಇತ್ತು. ಜೋನಿ ಬೆಲ್ಲ, ಹಾಗಲಕಾಯಿ ಪಲ್ಯ, ಮಿಡಿ ಉಪ್ಪಿನಕಾಯಿ, ಮೆಣಸಿನ್ಕಾಯಿ, ಹಪ್ಪಳ ಎಲ್ಲ ಇದೆ. ಈ ಎಲ್ಲ ಐಟಮ್ಸ್ ಇವರೊಬ್ಬರು ಮಾಡಿರೋದು. ಒಟ್ಟು 4-5 ಐಟಮ್ಸ್ ಒಬ್ಬರು ಮಾಡ್ಕೊಂಡು ಬಂದಿದ್ದಾರೆ. ಹಾಗಲಕಾಯಿ ಪಲ್ಯ ಕೂಡ ಇತ್ತು. ಎಲ್ಲ ಒಂದೊಂದೇ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ಎಳ್ಳುಂಡೆ, ಹಾಗಲಕಾಯಿ ಪಲ್ಯನೂ ಒಂಥರ ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿತ್ತು, ಕಹಿ ಅನ್ನಿಸ್ಲಿಲ್ಲ. ಮತ್ತು ಚಿರೋಟಿ ಇತ್ತು, ಚಿರೋಟಿ ಕೂಡ ಚೆನ್ನಾಗಿತ್ತು. ಎಲ್ಲ ಒಂದೊಂದೇ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ. ಕಜ್ಜಾಯ, ಸಪ್ಪೆ ಕಜ್ಜಾಯ, ಸಿಹಿ ಕಜ್ಜಾಯ, ಮಗೆಕಾಯಿ ಕಜ್ಜಾಯ ಅಂತೀವಲ್ಲ ಅದು, ಮತ್ತು ರಾಗಿ ಮಣ್ಣಿ, ದಾಸವಾಳ ಸೊಪ್ಪಿನ ಇಡ್ಲಿ, ಗೋಧಿ ಲಾಡು, ಸೌತೆಕಾಯಿ ಕಡುಬು, ಮೈ ಫೇವ್ರೆಟ್. ಸೌತೆಕಾಯಿ ಕಡುಬು ಅಂದರೆ ನಂಗೆ ತುಂಬ ಇಷ್ಟ. ಅದಕ್ಕೆ ಬಾಳೆಕಾಯಿ ಬಜ್ಜಿ ಮಾಡಿದರು, ಕಾಂಬಿನೇಷನ್ನು ಸೂಪರ್ ಆಗಿತ್ತು. ಮತ್ತು ಚಟ್ನಿ ಪುಡಿ, ಇದು ಲಾಡುನೇ, ಚಟ್ನಿ, ತಾಳಿಪಟ್ಟು, ಸೊಪ್ಪಿನ ಪಲ್ಯ, ತಂಬೂಟು, ಬದನೆಕಾಯಿ ಎಣ್ಗಾಯಿ ಪಲ್ಯ ಮಾಡ್ಕೊಬಂದಿದ್ರು ರೊಟ್ಟಿಗೆ ಅಂತ. ಮತ್ತು ಚೀನೆಕಾಯಿ ಪಲ್ಯ ಮಾಡಿದರು. ಇದು ಇನ್ನೊಬ್ರು ಮಾಡ್ಕೊಬಂದಿದ್ದು ಅಕ್ಕಿ ರೊಟ್ಟಿ, ಅದು ನಾನು ಮಾಡ್ಕೊಬಂದಿದ್ದು ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿಗೆ ಬದನೆಕಾಯಿ ಬಜ್ಜಿ ಮಾಡಿದ್ರು, ಸಖತ್ತಾಗಿತ್ತು. ಮತ್ತು ಇರಲಿ ಅಂತ ಜೋಳದ ರೊಟ್ಟಿ ಮಾಡ್ಕೊಬಂದಿದ್ರು, ಮೊಸರು, ಹೆಸರುಕಾಳು ಪಲ್ಯ. ಈ ಕಾಂಬಿನೇಷನ್ ಕೂಡ ಚೆನ್ನಾಗಿತ್ತು. ಒಂದು ಡಿಫ್ರೆಂಟ್ ಆಗಿರಲಿ ಅಂತ ಜೋಳದ ರೊಟ್ಟಿ ತೊಗೊಂಡು ಬಂದಿದ್ರು. ಮತ್ತು ಹೂರ್ಣದ ಹೋಳಿಗೆ, ಕಾಯಿ ಹೋಳಿಗೆ, ಮಾವಿನಕಾಯಿ ಚಟ್ನಿ, ತುಪ್ಪ, ಇನ್ನೂ ಒಬ್ಬರು ಯಾವುದೋ ಉಂಡೆ ಮಾಡ್ಕೊಂಡು ಬಂದಿದ್ರು. ಮತ್ತು ಉದ್ದಿನ ಕಡುಬು, ಉದ್ದಿನ ಕಡುಬಿಗೆ ಚಟ್ನಿ, ಚಕ್ಲಿ, ಕಜ್ಜಾಯ ಎಲ್ಲದನ್ನು ಟೇಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಇದು ಮೊಸರು ಜೊತೆಗೆ ಹಿಟ್ಲಂಬ್ಲಿ ಅಂತ ಮಾಡಿದರು, ಸೂಪರ್ ಆಗಿತ್ತು. ಬಾಳೆಹಣ್ಣಿನ ಸೀಕರಣೆ, ಅದು ಚೆನ್ನಾಗಿತ್ತು, ಅದು ನನ್ನ ಫೇವ್ರೇಟೆ. ಮತ್ತು ಬೆಲ್ಲ, ತುಪ್ಪ ಎಲ್ಲ ಇಟ್ಕೊಂಡಿದ್ರು. ಪಕ್ಕದಲ್ಲಿ ನೀರು ದೋಸೆಗೆ ಮಾಡಿದರು ಇದನ್ನ, ಅದು ಚೆನ್ನಾಗಿತ್ತು. ಮತ್ತು ಇದು ಬಸಳೆ ಪುಂಡಿ ಕಳ್ಸದ ಕಡೆದು ಚೆನ್ನಾಗಿತ್ತು. ಶಾವಿಗೆ, ಬಾಳೆಹಣ್ಣಿನ ಶಾವಿಗೆ ಇದು, ಅದಕ್ಕೆ ತುಪ್ಪ ಹಾಕಿದ್ರು. ಮತ್ತು ಬುತ್ತಿಗೆ ಪಚಡಿ ಏನೋ ಹಾಕಿದ್ರು ಅನಿಸುತ್ತೆ. ಕರ್ಜಿಕಾಯಿ, ಕೊಬ್ಬರಿ ಮಿಠಾಯಿ, ಪಕೋಡ ಮತ್ತು ಕಾಯಿ ಸುಳಿನೂ ಇತ್ತು, ಅದು ಚೆನ್ನಾಗಿತ್ತು ಟೇಸ್ಟು. ಎಲ್ಲರೂ ಸ್ಟಾರ್ಟರ್ಸಲ್ಲೇ ಎಲ್ಲ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟಿದ್ರು. ಹೊರಗಡೆ ಮೇನ್ ಕೋರ್ಸ್ ಇತ್ತು, ಹಪ್ಪಳ, ಚಿತ್ರಾನ್ನ, ತಂಬುಳಿ, ರೆಡ್ ರೈಸ್, ಹುರುಳಿ ಸಾರು, ಹುರುಳಿ ಪಲ್ಯ ಎಲ್ಲ ಮಾಡಿದರು. ತಂಬುಳಿಗಳಂತೂ ಸೂಪರ್ ಆಗಿತ್ತು. ತಂಬುಳಿ ಸೊಪ್ಪಿನ ತಂಬುಳಿ, ಜೀರಿಗೆ ತಂಬುಳಿ, ಅಪ್ಪೆ ಹುಳಿ ಸಖತ್ತಾಗಿತ್ತು. ಮತ್ತು ನೆಲ್ಲಿ ಹಿಂಡಿ, ನೆಲ್ಲಿಕಾಯಿ ಚಟ್ನಿ ಮತ್ತು ನೆಲ್ಲಿ ಹಿಟ್ಟಿನ ಚಟ್ನಿ ಮಾಡಿದರು, ಸಖತ್ತಾಗಿತ್ತು. ತೊಂಡೆಕಾಯಿ ಸಾಸಿವೆ ಇತ್ತು. ಎಲ್ಲ ಅನ್ಲಿಮಿಟೆಡ್ ಇದೆ, ಹಾಕ್ಸ್ಕೊಂಡು ತಿನ್ನಿ ಅಂತ ಹೇಳ್ತಾಯಿದ್ರು. ಅವ್ರು ಹೇಳೋಕ್ಕಿಂತ ಮುಂಚೆನೇ ನಮ್ಮದು ಒಂದು 2 ರೌಂಡ್ ಆಗಿತ್ತು. ಚೆನ್ನಾಗಿ ತಿನ್ಕೊಂಡು ಎಲ್ಲ ಥರ ಐಟಮ್ಸ್ನು ಸವಿದು ಮಲೆನಾಡು ಹೋಗೋದೇ ಬೇಡ, ಮಲೆನಾಡಿನ ಸ್ಪೆಷಲ್ ಎಲ್ಲ ಇಲ್ಲೇ ಇತ್ತು.
ವೆಜಿಟೇರಿಯನ್ಸ್ಗೆ ಮಾತ್ರ. ಇನ್ನೊಂದು ಪ್ರಕಟಣೆ ಇದೆ, ಯಾರು ಕೂಡ ಹೊರಗಡೆ ಹೋಗ್ತಿಲ್ಲ. ರೈಸ್ ಐಟಮ್ ಕಂಪ್ಲೀಟ್ ಮೇನ್ ಕೋರ್ಸ್ ತರನೇ ಇದೆ ಅದು. ನಿಮ್ಗೆ ನಿಜವಾದ ಮಲೆನಾಡಿನ ಸ್ವಾದ ಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮಾಡ್ಕೊಂಬಂದಿರೋ ಐಟಮ್ಸು ಕೂಡ ಖಾಲಿಯಾಗಿತ್ತು. ಯಾರು ಉಳಿತು ಮನೆಗೆ ತೊಗೊಂಡೋಗ್ಬೇಕು ಅನ್ನೋದೇನಿಲ್ಲ, ಎಲ್ಲರೂ ಆಲ್ಮೋಸ್ಟ್ ಖಾಲಿ ಮಾಡ್ಕೊಂಡಿದ್ರು ಐಟಮ್ಸ್ನ. ಅದೇ ಖುಷಿ ಅಲ್ವಾ, ಮಾಡ್ಕೊಂಬಂದಿದ್ದನ್ನ ಎಲ್ಲರೂ ಚೆನ್ನಾಗಿ ತೃಪ್ತಿಯಿಂದ ತಿಂದರೆ ಅಷ್ಟೇ ಬೇಕಾಗಿರೋದು. ಆಲ್ಮೋಸ್ಟ್ ಒಂದು ಚೂರು ಚೂರು ಉಳಿದಿರ್ಬೋದು ಅಷ್ಟೇ. ಚೆನ್ನಾಗಾಗಿತ್ತು ಎಲ್ಲರ ಮನೆ ಐಟಮ್ಸ್ ಕೂಡ. ಊಟ ಆದ್ಮೇಲೆ ಇನ್ನೇನು ಎಲ್ಲರೂ ಕೂತಲ್ಲೇ ಒಂದೊಂದು ರೌಂಡ್ ನಿದ್ದೆ ಮಾಡ್ತಾಯಿದ್ರು. ಬಚ್ಚೆಗಳು ಬೀಗರಿಗೆ ಔತಣವಿದು ದೊರಕೊಂಡಿತನಗೆ ಬಂದು ಎಲ್ಲರೂ ಊಟ ಮಾಡ್ಕೊಂಡು ಅಲ್ಲೆಲ್ಲ ತೂಗಿಡ್ಸ್ತಾ ಇದ್ರೆ ನಮ್ಮ ಮಕ್ಕಳು ಮಾತ್ರ ಫುಲ್ ಎಂಜಾಯ್ ಮಾಡ್ತಾ ಇದ್ರು. ಹಾಡು ಹೇಳ್ಕೊಂಡು ಮೈಕ್ ಅವ್ರಿಗೆ ಕೊಟ್ಬಿಟ್ಟಿದ್ರು. ಊಟ ಎಲ್ಲ ಆದ್ಮೇಲೆ ಎಲ್ರನ್ನ ಆಕ್ಟಿವ್ ಮಾಡೋದಕ್ಕೋಸ್ಕರ ಒಂದು ಸಣ್ಣ ಫನ್ ಆಕ್ಟಿವಿಟೀಸ್ ಇತ್ತು. ಚೆನ್ನಾಗಿ ನಡೀತು ಅದು ಕೂಡ. ತಂಬೂರು ತಿನ್ನೋ ಪ್ರೋಗ್ರಾಮು. ಯಾರು ಎಷ್ಟು ತಂಬೂರು ತಿಂದು ಖಾಲಿ ಮಾಡ್ತೀರಾ ಅಂತ. ನಾವು ಜೆಂಟ್ಸ್ನ ಮೀರ್ಸೋಕ್ಕಾಗಲಿಲ್ಲ. ನಾವೆಲ್ಲ 3ಕ್ಕೆ ಸಾಕಪ್ಪ ಸಾಕು ಅಂದರೆ ಅವ್ರು 6 ತಿಂದು ಇನ್ನೂ ತಿಂತೀವಿ ಅಂತ ಹೇಳ್ತಾ ಇದ್ರು. ನೀವು ನೋಡ್ಕೊಂಡು ಬನ್ನಿ. ಎಲ್ಲರೂ ಲೇಡೀಸ್ ಜೆಂಟ್ಸ್ ಎಲ್ಲರೂ ಲೇಡೀಸ್ ಸಪರೇಟ್ ಜೆಂಟ್ಸ್ ಸಪರೇಟ್ ಇಲ್ಲ ಎಲ್ಲರೂ ಓಕೆ ಸಪರೇಟ್ ಲೇಡೀಸ್ ಒಂದು ಸೆಕೆಂಡ್ ಲೇಡೀಸ್ ಸಪರೇಟ್ ಜೆಂಟ್ಸ್ ಸಪರೇಟ್ ಓಕೆ ಓಕೆ ರೆಡಿ 1 2 3 ಸ್ಟಾರ್ಟ್ ಕಮ್ ಆನ್ ದಯವಿಟ್ಟು ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹಿಸಬೇಕು. ಅವರು ಆಲ್ರೆಡಿ 3 ಲಾಡನ್ನ ತಿಂದಿದ್ದಾರೆ. ಲಾಡ್ ತುಂಬಾ ಸಿಹಿ ಇದೆ ಅನ್ಸುತ್ತೆ. ಕೊನೆಯ 15 ಸೆಕೆಂಡ್ಗಳು ಬಾಕಿ. 51 2 3 4 5 6 7 8 ಸ್ಟಾಪ್. ಬರ್ತಾನ 4 ಹೋಗಿ ಬಯಸಿದ ಹಾಲನ್ನ ಡಾಕ್ಟರ್ ಹೇಳಿದ್ದು ಹಾಲನ್ನ ಮತ್ತೆ ಟೈ ಬ್ರೇಕರ್ ಅವ್ರು 3 ದಿನ ಮತ್ತೆ ತಿನ್ಬೇಕು. ಮಾತ್ರ 30 ಸೆಕೆಂಡ್ ಬರ್ತಾನ ಮನೆ ಎಷ್ಟು ಮಂದಿ ಬರೋದಿಲ್ಲ. 30 ಸೆಕೆಂಡ್ ಒಂದು ಒಂದೇ ದಿವಸ ಶುಗರ್ ಲೆವೆಲ್ ಜಾಸ್ತಿ ಆಗ್ಬೋದು. 10 seconds. 6 7 8 stop.
ಬಹುಮಾನವನ್ನು ಕೊಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಭರತಣ್ಣ ಅವರು ಹಾಗೂ ವಜ್ರಣ್ಣ ಅವರು. ಓಕೆ, ಥ್ಯಾಂಕ್ ಯು. ಈಗ ಮಹಿಳೆಯರ ಸರದಿ. ಮಹಿಳೆಯರ ಕಾಮೆಂಟ್ ಜಾಸ್ತಿ ಇದೆ ಆಕ್ಚುಲಿ. ಪಾರ್ಶಾಲಿಟಿ ಇಲ್ಲ. ಚಕ್ಲಿ ಆರಾಮ್. ಓಕೆ, ಕಮ್ ಫಾರ್ವರ್ಡ್. ಮುಂದೆ ಬನ್ನಿ. ಸರ್ ಬನ್ನಿ, ಅಲ್ಲ ಈ ಕಡೆ ಲೆಫ್ಟಿಗೆ ಬನ್ನಿ, ಅವಳು ಈ ಕಡೆ ಕರೆ. ಓಕೆ, ಟೈಮರ್ ರೆಡಿ. ಕವಿತಾ, ರಶ್ಮಿ, ಮಮತಾ. ನಿಮಗೆ ಚಕ್ಲಿ ಇದೆಯಾ? ಚಕ್ಲಿ ಇಲ್ಲ ಅಂದ್ರೆ ಇದ್ರೆ ಕೊಡ್ತೀವಿ. ಕೊಬ್ಬರಿ ಬೇಟ ಇದೆಯಾ? ಇಲ್ಲ, ಸಾಕು. ರೆಡಿ. ಇನ್ನೊಬ್ರು ಯಾರು ಬಂದಿಲ್ಲ? ಅದೇ ಏನು ಎಲ್ಲ ಓಕೆ, ರೆಡಿ. 1 2 3 ಗೋ. ಸೆಕೆಂಡ್ಸ್ ಮಾತ್ರ ನೋಡಿ. ಎರಡು ಯಾರು ತಿಂತಾರೆ ಅವ್ರು ಮಾತ್ರ ವಿನ್ನು. ಟೆನ್ 9 8 7 6 5 4 3 2 1. One complete. Hindu? One complete. Okay. Okay, ಟೈ ಬ್ರೇಕರ್ ಬೇಡ, ಅವರಿಬ್ರು ವಿನ್ನರ್ಸ್. ಇದಾದ್ಮೇಲೆ ನನಗೂ ಇನ್ನೊಬ್ರಿಗೂ ಟೈ ಬ್ರೇಕ್ ಆಯ್ತು. 3 ತಿಂದ್ವಿ. ಸಾಕು, ಇಬ್ರು ಶೇರ್ ಮಾಡ್ಕೊಂಡ್ಬಿಡೋಣ ಪ್ರೈಸ್ನ ಅಂತ ಮಾತಾಡ್ಕೊಂಡು ಸ್ಟಾಪ್ ಮಾಡಿದ್ವಿ. ಇಬ್ರಿಗೂ ಒಂದೊಂದು ಪ್ರೈಸ್ ಕೊಟ್ರು. ಖುಷಿ ಆಯ್ತು. ಇದಾದ್ಮೇಲೆ ಇವತ್ತೇನೇನು ಮೆನು ಇತ್ತು ಅಂತ 1 ನಿಮಿಷದೊಳಗೆ ಮ್ಯಾಕ್ಸಿಮಮ್ ನಂಬರ್ಸ್ ಹೇಳಬೇಕಿತ್ತು. ಒಟ್ಟು 4 ಜನ ಇದ್ರು. ನನ್ನ ಗಂಡನು ಪಾರ್ಟಿಸಿಪೇಟ್ ಮಾಡಿದ್ರು. ಇವ್ರು 29 ಹೇಳಿದ್ರು. ಇನ್ನೊಬ್ರು 30 ಹೇಳಿರೋರು ಫಸ್ಟ್ ಬಂದ್ರು. ಮಾತಾಡಬೇಡಿ, ಯಾರು ಐಟಮ್ ಹೇಳ್ಕೊಡ್ಬೇಡಿ, ಅವ್ರು ಯಾವ್ದು ಹೇಳ್ತಾರೆ ಅದು ಫೈನಲ್. ರೆಡಿ. 1 2 3 ಗೋ. ಕಷಾಯ, ಜೋನಿ ಬೆಲ್ಲ, ಹಪ್ಪಳ ಉಪ್ಪಿನಕಾಯಿ, ಹಾಗಲಕಾಯಿ ಗಸಿ, ಹಪ್ಪಳ, ಚಿತ್ರಾನ್ನ, ಕೆಂಪಕ್ಕಿ ಅನ್ನ, ಮಜ್ಜಿಗೆ, ಗೋಧಿ ಉಂಡೆ, ರವೆ ಉಂಡೆ, ಅತಿರಸ, ಕಜ್ಜಾಯ, ಪತ್ರೊಡೆ, ಮಸಾಲ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಚಿರೋಟಿ, ಹೋಳಿಗೆ, ಕಾಯಿ ಹೋಳಿಗೆ, ಪುಂಡಿ, ಮಜ್ಜಿಗೆ, ಮಸಾಲೆ ಮಜ್ಜಿಗೆ, ಮೆಣಸಿನಕಾಯಿ, ಚಕ್ಲಿ, ಚಟ್ನಿ, ಮಾವಿನಕಾಯಿ ಚಟ್ನಿ, ಚಿತ್ರಾನ್ನ, ಹಪ್ಪಳ ಹುಳಿ, ತಂಬುಳಿ, ಜೀರಿಗೆ ಹುಳಿ. ಥ್ಯಾಂಕ್ ಯು ಕಾಮ. ರವೆ ಉಂಡೆ, ಗೋಧಿ ಉಂಡೆ, ಪತ್ರೊಡೆ, ಚಕ್ಲಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಆಮೇಲೆ ಕಾಯಿ ಚಟ್ನಿ, ಬೇವಳಿ, ನಿಂಬೆಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಹುಳಿ, ಕಜ್ಜಿಕಾಯಿ, ನುಗ್ಗೆಕಾಯಿ ಕಜ್ಜಾಯ, ಖಾರದ ಕಜ್ಜಾಯ,
ಇದೆಲ್ಲ ಆದಮೇಲೆ ಇವತ್ತು ಎಲ್ಲರೂ ಮೆನು ಮಾಡ್ಕೊಂಡು ಬಂದಿರೋರಿಗೆ ಇವತ್ತಿನ ಅನ್ನಪೂರ್ಣೇಶ್ವರಿಯರು ಅಂತ ನಮಗೆಲ್ಲ ನೆನಪಿನ ಕಾಣಿಕೆ ಕೊಟ್ಟರು. ಅದಂತೂ ತುಂಬ ಖುಷಿ ಆಯಿತು. ಇದೆಲ್ಲ ನಮಗೆ ಎನ್ಕರೇಜ್ ಮಾಡಿದ ಹಾಗೆ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡ್ಕೊಂಡು ಬರಲಿ ಅಂತ. ಶ್ರೀಮತಿ ನಳಿನಿ ತೇಜರಾಜ್, ಅಪೇಕ್ಷಾ ಬೆಂಗಳೂರು. ಶ್ರೀಮತಿ ರೇಖಾ ಜೈನ್, ಶಿರೂರು. ಶ್ರೀಮತಿ ಅಂಬುಜಾ ಚಂದ್ರಕಾಂತ್, ಶ್ರೀಮತಿ ಸ್ಮಿತಾ ಮುರಳೀಧರನ್, ಶ್ರೀಮತಿ. ಫಂಕ್ಷನ್ ಅಂದಮೇಲೆ ಫೋಟೋ ಸೆಷನ್ ಇಲ್ಲ ಅಂದರೆ ಹೇಗೆ ಹೇಳಿ? ಈ ಫಂಕ್ಷನಲ್ಲಿ ಕೂಡ ಫೋಟೋ ಸೆಷನ್ ಇತ್ತು. ಲಾಸ್ಟಲ್ಲೆಲ್ಲ ನೆನಪಿನ ಕಾಣಿಕೆ ಕೊಟ್ಟು ಮುಗಿದ್ಮೇಲೆ ಎಲ್ಲ ಫೋಟೋ ಸೆಷನ್ ಮಾಡಿದ್ರು. ನಮ್ಮನ್ನೆಲ್ಲ ಸಾಲಾಗಿ ಕೂರಿಸಿ ಇವತ್ತಿನ ಅನ್ನಪೂರ್ಣೇಶ್ವರಿಯರು ಅಂತ ನಮಗೆಲ್ಲ ಹೊಗಳಿ ಅಟ್ಟಕ್ಕೇರಿಸಿ ಫೋಟೋ ತೆಗೆದು ಮುಂದಿನ ವರ್ಷ ಇನ್ನೂ ವೆರೈಟೀಸ್ ಬರಲಿ ಅಂತ ಹೇಳಿ ಕಳಿಸಿದ್ದಾರೆ. ಇವರು ಮೊದಲನೇ ಬಾರಿಗೆ ಮಲೆನಾಡು ಜೈನ್ ಫುಡ್ ಫೆಸ್ಟಿವಲ್ ಮಾಡಿರೋದು ಈ ಸಲ. ಆದರೆ ಮೊದಲನೇ ಸಲ ಅಂತ ಅನ್ನಿಸ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಬಂತು ಪ್ರೋಗ್ರಾಮು. ಸುಹಾಸ್ತಿ ಯುವ ಜೈನ್ ಮಿಲನ್ ಬೆಂಗಳೂರವರು ಮತ್ತು ಸಿದ್ದಾಯಿನಿ ಮಹಿಳಾ ಸಮಾಜ ಸುಂಕದಕಟ್ಟೆ ಇವರು ತುಂಬ ಚೆನ್ನಾಗಿ ಮಾಡಿಕೊಟ್ರು. ಯಶಸ್ವಿ ಆಯಿತು ಕಾರ್ಯಕ್ರಮ, ಅದ್ಭುತವಾಗಿ ನಡೆಸ್ಕೊಟ್ರು. ಯಾವುದೇ ಕುಂದು ಕೊರತೆಗಳಿಲ್ಲದೆ ಚೆನ್ನಾಗಿ ಮಾಡೋದು. ಇದೇ ರೀತಿ ವಿವಿಧ ಬಗೆಯ ಇವೆಂಟ್ಗಳನ್ನ ಮಾಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರ್ತೀವಿ. ಈ ಇವೆಂಟಲ್ಲಿ ನಮಗೂ ಕೂಡ ಚಾನ್ಸ್ ಕೊಟ್ಟಿದ್ದಕ್ಕೋಸ್ಕರ ಸಿದ್ದಾಯಿನಿ ಮಹಿಳಾ ಸಮಾಜ ಮತ್ತು ಸುಹಾಸ್ತಿ ಯುವ ಜೈನ್ ಮಿಲನ್ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಜೈ ಜಿನೇಂದ್ರ. ಅಹಿಂಸಾ ಪರಮೋ ಧರ್ಮಕ್ಕೆ ಜೈ.